Good morning. Myself, Mahalakshmi, Assistant Professor in Commerce, Government First Grade College, Madhugiri. Today, let us discuss about the problems faced by the women entrepreneurs and the remedial measures which are taken by the government for the problems faced by the women entrepreneurs. What are all the problems faced by the women entrepreneurs in India? See, if you educate a man, you are educating only an individual, but if you educate a woman, you educate a ಹೋಲ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು. ನೋಡಿ, ಹೋಲ್ ಫ್ಯಾಮ್ಲಿ ಇನ್ ದಿಸ್ ಇಸ್ ಮೇ ಬಿ ಸಮ್ ಸಾರ್ಟ್ಸಲ್ಲಿ ಏನಾಗುತ್ತೆ ನೇಷನ್ ಅಂತಲೂ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೇಷನ್ ಅಂತ ಕಂಪ್ಯಾರಿಟ್ ಮಾಡ್ತಾ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಮದರ್ ತೆರೇಸಾ ಅವರಾಗಿರ್ಬೋದು, ಹೂ ಆರ್ ವರ್ಕ್ಡ್ ಫಾರ್ ದ ಸೊಸೈಟಿ, ನಾಟ್ ಫಾರ್ ದೇರ್ ಫ್ಯಾಮಿಲಿ ಅಂತ. ಸಿ, ಒಂದು ಒಬ್ಬ ಮನುಷ್ಯ ಮೇ ಬಿ ಆ ಫೀಮೇಲ್ಗೆ ಕಂಪೇರ್ ಮಾಡಿದಾಗ ಮೇಲ್ಗೆ ಎಜುಕೇಟ್ ಮಾಡಿದ್ರೆ ಹಿ ವಿಲ್ ಬಿ ಎಜುಕೇಟೆಡ್, ಹಿ ವಿಲ್ ಬಿ ಅನ್ಎಜುಕೇಟೆಡ್ ಫಾರ್ ಅನ್ ಇಂಡಿವಿಜುವಲ್ ಅಷ್ಟೇ, ಅವನಿಗಷ್ಟೇ. ಆದರೆ ವಿಮೆನ್ನ ಎಜುಕೇಟ್ ಮಾಡಿದಾಗ ಏನಾಗುತ್ತೆ, ಶಿ ವಿಲ್ ಎಜುಕೇಟ್ ಅ ಹೋಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ವಿಮೆನ್ ಎಂಟರ್ಪ್ರಿನಿಯರ್ಸ್? ಎಸ್, ಏನು ಪ್ರಾಬ್ಲಮ್ಸ್ ವಿಮೆನ್ ಫೇಸ್ ಮಾಡ್ತಾ ಇದ್ದಾರೆ ಇವತ್ತು? First one is patriarchal society. Yes, patriarchal society. Here, India speaks of ಈಕ್ವಾಲಿಟಿ ಬಿಟ್ವೀನ್ ದ. ನೋಡಿ ಹೇಗಾಗ್ತಿದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಏನು ಒಂದು ಪೇಟ್ರಿಯಾಟಿಕಲ್ ಸೊಸೈಟಿ ಆಗಿರೋದ್ರಿಂದ ಫಾದರ್ ವಿಲ್ ಬಿ ದ ಹೆಡ್ ಆಫ್ ದ ಫ್ಯಾಮಿಲಿ ಅಲ್ವಾ. ಈ ಪೇಟ್ರಿಯಾಟಿಸಮ್ ಅಂತ ಬಂದಾಗ, ಪೇಟ್ರಿಯಾಟಿಕಲ್ ವೇಲ್ ಹೋಗ್ತಿದ್ದಾಗ ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಆದರೆ ಗರ್ಲ್ ಚೈಲ್ಡಿಗೆ, ವಿಮೆನ್ಗೆ ಅಷ್ಟು ಪ್ರಯಾರಿಟಿ ಇರೋದಿಲ್ಲ. ಶಿ ವಿಲ್ ಬಿ ವೆರಿ ವೀಕ್ ಇನ್ ಆಲ್ ದ ರೆಸ್ಪೆಕ್ಟ್ಸ್. ಹೇಗೆ ಅಂತಂದರೆ ದೇ ಆರ್ ಟೋಟಲಿ ಅವ್ರನ್ನ ವೀಕಾಗಿ ಮಾಡಿರ್ತಾರೆ ಅಷ್ಟೇ. ವುಮೆನ್ ಸಫರ್ ಫ್ರಮ್ ದ ಮೇಲ್ ರಿಸರ್ವೇಷನ್ಸ್ ಅಬೌಟ್ ದ ವಿಮೆನ್ಸ್ ರೋಲ್, ದೇರ್ ಎಬಿಲಿಟಿ, ಕೆಪಾಸಿಟಿ ಆ್ಯಂಡ್ ಆರ್ ಟ್ರೀಟೆಡ್ ಅಕಾರ್ಡಿಂಗ್ಲಿ. ನೋಡಿ, ಅವಳನ್ನ ಹೇಗೆ ಸಪ್ರೆಸ್ ಮಾಡ್ತಾ ಹೋಗ್ತಿರ್ತಾಳೆ ಅಂತಂದರೆ, ಶಿ ಈಸ್ ಅನೇಬಲ್ ಟು ಡೂ ಎನಿಥಿಂಗ್. ಅವಳಲ್ಲಿರೋವಂಥ ರೋಲ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಎಬಿಲಿಟಿ, ಅವಳ ಕೆಪ್ಯಾಸಿಟಿ ಎಲ್ಲ ಹಾಗೆಯೇ ಅವಳನ್ನ ಮೇಲ್ ತರೋದಕ್ಕೆ ಬಿಡೋದೇ ಇಲ್ಲ ಈ ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ. ಹಿಯರ್ ಇನ್ ದಿಸ್ ಮೇಲ್ ಡಾಮಿನೇಟೆಡ್ ಸೊಸೈಟಿ, ವುಮೆನ್ ಆರ್ ನಾಟ್ ಟ್ರೀಟೆಡ್ ಈಕ್ವಲ್ ಟು ಮೆನ್. ವುಮೆನ್ನ ಯಾವುದೇ ಕಾರಣಕ್ಕೂ ಮೆನ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಇಲ್ಲ. ಆ್ಯಂಡ್ ದಿಸ್ ಇನ್ ಟರ್ಮ್ ಸರ್ವ್ಸ್ ಆ್ಯಸ್ ಅ ಮೇಜರ್ ಬ್ಯಾರಿಯರ್ ಫಾರ್ ದ ವುಮೆನ್ ಟು ಎಂಟರ್ ಇನ್ ಟು ದ ಬಿಸ್ನೆಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆಬ್ಸೆನ್ಸ್ ಆಫ್ ಎಂಟರ್ಪ್ರಿನ್ಯೂರಲ್ aptitude. Yes, women in India lead to a protected life. At the same time they are less educated ಅಂತಲೇ ಹೇಳ್ತಾರೆ. ಆ್ಯಂಡ್ ಎಕನಾಮಿಕಲಿ ನಾಟ್ ಸೆಲ್ಫ್ ಡಿಪೆಂಡೆಂಟ್. ನೋಡಿ ಯಾಕೆ ಅಂತಂದರೆ, ಈಗ ಗಂಡು ಮಕ್ಕಳಿಗೆ ಕೊಡುವಂಥ ಪ್ರಿಫರೆನ್ಸು ಮೇಲ್ಸ್ಗೆ ಪ್ರಿಫರೆನ್ಸ್ ಕೊಟ್ಟಷ್ಟು ಮೇಲ್ ಸ್ಟೂಡೆಂಟ್ಸ್, ಮೇಲ್ ಚೈಲ್ಡಿಗಾದರೆ ಏನು ಮಾಡ್ತಾರೆ, ದೇ ವಿಲ್ ಅಲೋ ದೆಮ್ ಟು ಸ್ಟಡಿ ಆರ್ ಟು ವರ್ಕ್, to stay at any part, at any corner of the world. But women are having major restrictions to stay with their families only, to stay at their homes only, even for studying or even to work. They are not allowing as if the men to come forward. ಆಲ್ ದೀಸ್ ರೆಡ್ಯೂಸಸ್ ದ ಎಬಿಲಿಟಿ ಟು ಬೇರ್ ದ. ಈ ಥರ ಎಲ್ಲ ಏನಾಗುತ್ತೆ, ಮೆಂಟಲಿ ಅವಳಿಗೆ ನನ್ನನ್ನೆಲ್ಲೂ ಬಿಡ್ತಿಲ್ಲ, ನನ್ನನ್ನೇನು ಅಲೋ ಮಾಡ್ತಿಲ್ಲ, ಈ ಥರ ಅವಳಲ್ಲಿರೋವಂಥ ಒಂದು ಟ್ಯಾಲೆಂಟ್ನ, ಎಬಿಲಿಟಿನ, ಆ ರಿಸ್ಕ್ ಫೇಸ್ ಮಾಡೋವಂಥ ಶಕ್ತಿನ ನಮ್ಮಲ್ಲಿ ನಾವೇ ಏನು ಮಾಡ್ತಾ ಹೋಗ್ತಿರ್ತೀವಿ, ಒಂದು ಎಂಟರ್ಪ್ರೈಸ್ನ ಓಪನ್ ಮಾಡೋದ್ರ ಕಡೆ ಅವಳಿಗೆ ಅಷ್ಟೊಂದು ಗಮನ ಕೊಡೋಕ್ಕೆ ಆಗೋದೇ ಇಲ್ಲ. ನಮಗೆ ರಿಸ್ಕ್ ಬೇರಿಂಗ್ ಶಕ್ತಿ ಇಲ್ಲ ಅನ್ನೋ ಅಂಥದ್ದನ್ನು ಫ್ಯಾಮಿಲಿ ಮೆಂಬರ್ಸೇ ಡಿಸೈಡ್ ಮಾಡಿಬಿಡ್ತಾರೆ ಅವಳಿಗೆ. And in addition to the above problem, there are inadequacy of infrastructural facilities ಆಗಿರ್ಬೋದು, ಶಾರ್ಟೇಜ್ ಆಫ್ ಪವರ್, ಹೈ ಕಾಸ್ಟ್ ಆಫ್ ಪ್ರೊಡಕ್ಷನ್, social attitude, low need for achievement and socio-economic constraint also hold the women back from entering into the business. ಮತ್ತು a single woman asking for a room is still ಲುಕ್ಡ್ ಅಪಾನ್ ಸಸ್ಪಿಷನ್. ಹೌದು ನೋಡಿ, ಒಂದು ಹೆಣ್ಣು ಒಂದೇ ಹೋಗ್ಬಿಟ್ಟು ಒಂದು ರೂಮ್ ಕೇಳಿ, ಒಂದು ಮನೆ ಕೇಳಾದ್ರೂ ದೆರ್ ಇಸ್ ಅ ಸಸ್ಪೆಷನ್ ದ್ಯಾಟ್ ಎಸ್ ವೈ ಶಿ ಈಸ್ ಸ್ಟೇಯಿಂಗ್ ಅಲೋನ್ ಅಂತ.
ಆ್ಯಂಡ್ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಬಿಕಾಸ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ದ ದೇ ಆರ್ ನಾಟ್ ಎಟ್ ಆಲ್ ಅಲೋಡ್ ಟು ಸ್ಟೇ, ಟು ರಿಮೈನ್ ಫ್ರೀಲಿ ಆ್ಯಂಡ್ ಟು ಥಿಂಕ್ ಇಂಡಿಪೆಂಡೆಂಟ್ಲಿ. ಬಿಕಾಸ್ ಆ ಫೈನಾನ್ಷಿಯಲ್ ಡಿಪೆಂಡೆನ್ಸೂ ಅಷ್ಟೇ ಅವಳಿಗೆ ಅಲೋ ಮಾಡೋದೇ ಇಲ್ಲ. ಯಾವುದೇ ಒಂದು ಆಂಟ್ರಪ್ರಿನ್ಯೂರಲ್ ಆ್ಯಪ್ಟಿಟ್ಯೂಡು ಅವರಲ್ಲಿ ಚಾನ್ಸ್ ತೊಗೊಳ್ಳೋದೇ ಇಲ್ಲ, ಚಾನ್ಸ್ ತೊಗೊಳೋಕೆ ಬಿಡೋದೂ ಇಲ್ಲ. ಇದು ಒಂದು ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ. ಮಾರ್ಕೆಟಿಂಗ್ ಪ್ರಾಬ್ಲಮ್, ಎಸ್, ಮಾರ್ಕೆಟಿಂಗ್ ಪ್ರಾಬ್ಲಮ್ ಈಸ್ ಆಲ್ಸೋ ಒನ್ ಆಫ್ ದ ಹಿಂಡ್ರೆನ್ಸ್. ಮಾರ್ಕೆಟ್ ಓರಿಯೆಂಟೆಡ್ ಸ್ಕಿಲ್ಸ್ ಇಲ್ಲದೆ ಇರುವಂಥದ್ದು, ಸ್ಟಿಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ಆ್ಯಂಡ್ ಲ್ಯಾಕ್ ಆಫ್ ಮೊಬಿಲಿಟಿ ಆಫ್ ದ of women make the dependence of the women entrepreneurs on the middlemen. ಈ ಥರ ಎಲ್ಲ ಅವಳು ಸ್ವಂತದಿಂದ ಏನು ಮಾಡೋಕ್ಕಾಗದೇ ಇದ್ದಾಗ ಮಿಡಲ್ ಮೆನ್ಸಿಂದ ನಾವು ಡಿಪೆಂಡ್ ಆದಾಗ ಏನಾಗುತ್ತೆ, ಪ್ರತಿಯೊಂದಕ್ಕೂ ಅವಳು ಈ ಸ್ಟಿಫ್ ಕಾಂಪಿಟೇಷನ್, ಮಿಡಲ್ ಮೆನ್ಸ್ ಏನು ಮಾಡ್ತಾರೆ ಅಂತಂದರೆ, ಹೂ ವಿಲ್ ಗಿವ್ ಹೈಯರ್ ರೇಟ್ ಆಫ್ ಮಾರ್ಜಿನ್ ಫಾರ್ ದಮ್, ದೇ ವಿಲ್ ಮೂವ್ ಟುವರ್ಡ್ಸ್, ಅಥವಾ ದೇ ವಿಲ್ ಡೂ ದ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ವಿತ್ ದೋಸ್ ಪೀಪಲ್ ಓನ್ಲಿ. ಬಟ್ ಅನದರ್ ಆರ್ಗ್ಯುಮೆಂಟ್ ಏನು ಅಂತಂದರೆ, ವಿಮೆನ್ ಎಂಟರ್ಪ್ರಿನರ್ಸ್ ಹ್ಯಾವ್ ಲೋ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನುವಂಥದ್ದು ಒಂದು ಪ್ರಾಬ್ಲಮ್ ಇದೆ. ದೇ ಹ್ಯಾವ್ ಟು ಡಿಪೆಂಡ್ ಆನ್ ದ ಅಫಿಷಿಯಲ್ ಸ್ಟಾಫ್. ನೋಡಿ, ಅವಳು ಯಾರು, ಯಾವುದೇ ಕಾರಣಕ್ಕೂ ಅವಳಿಗೆ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅವಳಲ್ಲಿ ಇಲ್ಲ ಅನ್ನೋವಂಥದ್ದು ಮೊದಲಿಂದ ಅದೇ ರೀತಿ ತಂದಿರ್ತಾರೆ. ಅವಳ ಮೈಂಡ್ಸೆಟ್ ಹಾಗೇ ಬೆಳೆಸ್ತಾ ಬಂದಿರ್ತಾಳೆ. ಪ್ರತಿಯೊಂದಕ್ಕೂ ಶಿ ಹ್ಯಾಡ್ ಟು ಡಿಪೆಂಡ್ ಅಪಾನ್ ದ ಕಲೀಗ್ಸ್ ಆ್ಯಂಡ್ ದೇರ್ ಆಫೀಸ್ ಸ್ಟಾಫ್ ಆ್ಯಂಡ್ ದ ಇಂಟರ್ಮೀಡಿಯರೀಸ್. ನೋಡಿ, ಈ ಥರ ಎಲ್ಲ ಆದಾಗ ಏನಾಗುತ್ತೆ, ವಿಮೆನ್ನಲ್ಲಿ ಅವಳಲ್ಲಿರೋವಂಥ ಟ್ಯಾಲೆಂಟ್ನ ಹಾಗೇ ಹಾಗೇ ಕನ್ಸೈಸ್ ಮಾಡ್ತಾ ಹೋಗ್ತಿರ್ತಾರೆ ಅವಳ ಸುತ್ತಮುತ್ತಲಿನ ಪ್ರಪಂಚದಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಿನಾನ್ಷಿಯಲ್ ಪ್ರಾಬ್ಲಮ್. ಇದು ಅಷ್ಟೇ, ಮೆಜಾರಿಟಿ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ವಿಲ್ ನಾಟ್ ಎನ್ಕರೇಜ್ ವುಮೆನ್ to open an enterprise, to open an establishment, to open the business, because they are not allowing the women to invest. They are not allowing with the with the help of the ವಿಮೆನ್ ಎಂಟರ್ಪ್ರಿನಿಯರ್ಸ್ ಇಂದ ಇನ್ವೆಸ್ಟ್ ಮಾಡಲಿಕ್ಕೆ ಫ್ಯಾಮಿಲಿ ಮೆಂಬರ್ಸು ಅವ್ರು ಮುಂದೆ ಬರೋದೇ ಇಲ್ಲ. ದೇ ವಿಲ್ ಹೆಸಿಟೇಟ್ ಟು ಇನ್ವೆಸ್ಟ್ money in the business ventures which are initiated by the women entrepreneurs. Not only the family members, even the banks, financial institutions will not consider the middle class women entrepreneurs as a proper application for setting up the new projects, ಬಿಕಾಸ್ ಅವಳಿಗೆ ಎಲ್ಲೂ ಸಪೋರ್ಟ್ ಸಿಗದೇ ಇರೋದ್ರಿಂದ ಏನಾಗುತ್ತೆ, ಫೈನಾನ್ಷಿಯಲ್ ಹಿಂಡ್ರನ್ಸಿಂದ ವಿಮೆನ್ ಸಾಕಷ್ಟು ಪ್ರಾಬ್ಲಮ್ನ ಫೇಸ್ ಮೇಜರ್ ಡ್ರಾಬ್ಯಾಕ್, ಮೇಜರ್ ಪ್ರಾಬ್ಲಮ್ ಇದೇ ಆಗಿರುತ್ತೆ. ಅವಳಿಗೆ ಫೈನಾನ್ಸೇ ಇಲ್ಲ ಅಂತಂದಾಗ ಹೇಗೆ ಅವಳು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗ್ತಾರೆ. ಐದರ್ ದ ಪೇರೆಂಟ್ಸ್ ಆರ್ ಇನ್ ಲಾಸ್ after their marriages. This humiliates unmarried women and they generally have the idea to setting up their ventures. For example, Kiran Majumdar Shah initially faced many problems regarding funds for business. ನೋಡಿ, ಇವನ್ ಈಗಿನ ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್ ಕಿರಣ್ ಮಜುಮ್ದಾರ್ ಶಾ ಇವರು ಅಷ್ಟೇ ಸಾಕಷ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಫೇಸ್ ಮಾಡಿದರು. ಇವರು ಬ್ಯಾಂಕ್ಸ್ ವಾರ್ ಹೆಸಿಟೇಟಿಂಗ್ ಟು ಗಿವ್ ಲೋನ್ ಟು ಹರ್ ಅಟ್ ಎ ಬಯೋಟೆಕ್ನಾಲಜಿ ವಾಸ್ ಟೋಟಲಿ ಅ ನ್ಯೂ ಫೀಲ್ಡ್. ನೋಡಿ, ಬಯೋಟೆಕ್ನಾಲಜಿ ಫೀಲ್ಡ್ ಅವರ ಇನಿಷಿಯಲ್ ಸ್ಟೇಜಸಲ್ಲಿ ಹೇಗಿತ್ತು ಅಂತಂದರೆ ದಟ್ ವಾಸ್ ವೆರಿ ನ್ಯೂ ಟು ದ ಫೀಲ್ಡ್. ಸೊ ಅವರು ಯಾವುದೇ ಕಾರಣಕ್ಕೂ ಬ್ಯಾಂಕ್ಸ್ ಅವರು ಮುಂದೆ ಬರ್ತಾನೆ ಇರಲಿಲ್ಲ. ದೇ ಆರ್ ನಾಟ್ ರೆಡಿಲಿ ಅಕ್ಸೆಪ್ಟಿಂಗ್ ಹರ್ ಎಂಟರ್ಪ್ರಿನರ್ಶಿಪ್. ಬ್ಯಾಂಕ್ಸ್ ಅವ್ರು ಯಾವುದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಆಗಿಲ್ಲದೆ ಇರೋವಂಥದ್ದು. ನೋಡಿ, ಈಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ಹೇಳೋದಾದರೆ, ಒಂದು ಕರೋನಾ ಅನ್ನೋ ಒಂದು ಸಿಚುಯೇಷನಲ್ಲಿ ನೋಡಿ, ಶೀ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್ who came forward to introduce the medicine for this corona. ನೋಡಿ, ಯಾವಾಗ ಒಂದು ಎರಾದಲ್ಲಿ ಕಿರಣ್ ಮಜುಮ್ದಾರ್ ಶಾ ಅನ್ನೋರಿಗೆ ಎಷ್ಟು ಬ್ಯಾಂಕ್ಸ್ ಅವರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡಲಿಕ್ಕೂ ಹಿಂಜರಿತಿದ್ರು. ಆದರೆ ಇವತ್ತು ದೇರ್ ಇನ್ಸ್ಟಿಟ್ಯೂಷನ್, ದೇರ್ ಆರ್ಗನೈಸೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಎಂಟರ್ಪ್ರಿನಿಯರ್ ಅಥವಾ ಎಂಟರ್ಪ್ರೈಸ್ ಹೂ ಸ್ಟಾರ್ಟೆಡ್ ಟು ಇಂಟ್ರೊಡ್ಯೂಸ್ ದ vaccine for the coronavirus disease also. And next, credit facilities. Yes, the financial institutions are spectacular about the entrepreneur ability of the women. The banker considers women loan is as a higher risk than men loan is. Banks ನೋಡಿ, ಏನು ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಪ್ರೊವೈಡ್
ಮಾಡಬೇಕಾದ್ರೆ ಮೆನ್ಗೆ ಕಂಪೇರ್ ಮಾಡಿದಾಗ ವಿಮೆನ್ ಲೋನೀಸ್ ಆರ್ ಅಟ್ ಎ ಹೈಯರ್ ರಿಸ್ಕ್ ಅಂತ ಹೇಳ್ತಾರೆ. ಬ್ಯಾಂಕರ್ಸ್ ಪುಟ್ ಅನ್ರಿಯಲಿಸ್ಟಿಕ್ ಆ್ಯಂಡ್ ಅನ್ರೀಸನಬಲ್ ಸೆಕ್ಯೂರಿಟೀಸ್ ಟು ಗೆಟ್ ಲೋನ್ ಟು ವಿಮೆನ್ ಎಂಟರ್ಪ್ರೆನ್ಯೂರ್ಸ್. The financial institutions discourage women entrepreneurs. Majority of the financial institutions, the women entrepreneurs lack access to external funds due to their inability to provide tangible security. ನೋಡಿ, ಯಾವುದೇ ಪ್ರಾಪರ್ಟಿ, ಯಾವುದೇ ಅಸೆಟ್ ಅವರಲ್ಲಿ ಇಲ್ಲದೆ ಇರೋದ್ರಿಂದ ವಿಮೆನ್ಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಕ್ಕೆ ಆಗಿಲ್ಲದೆ ಇರೋ ಚಾನ್ಸಿಂದ ಏನಾಗ್ತಾ ಇದೆ, ಅವರಲ್ಲಿ ಕ್ರೆಡಿಟ್ ವರ್ದಿನೆಸ್ ಇಲ್ಲ ಅಂತಂದು ಕ್ರೆಡಿಟ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋದೇ ಇಲ್ಲ ಸಾಕಷ್ಟು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು. ಆ್ಯಂಡ್ ನೆಕ್ಸ್ಟ್, ಶಾರ್ಟೇಜ್ ಆಫ್ ದ ರಾ ಮೆಟೀರಿಯಲ್ಸ್. ಹೌದು, ಇದು ಅಷ್ಟೇ. ಮೋಸ್ಟ್ ಆಫ್ ದ ವಿಮೆನ್ ಎಂಟರ್ಪ್ರಿನಿಯರ್ಸ್ ಆರ್ ಪ್ಲಾಗ್ಡ್ ಬೈ ದ scarcity of the raw materials and necessity inputs, because ನಾವು ಹೈಲಿ ಕ್ವಾಲಿಟೇಟಿವ್ ಇದರಲ್ಲಿ ತೊಗೋಬೇಕು ರಾ ಮೆಟೀರಿಯಲ್ಸ್ ಎಲ್ಲ ಅಂತಂದಾಗ ಹೈ ಪ್ರೈಸ್ ಆಗ್ತಾ ಹೋಗ್ತಾ ಇರುತ್ತೆ ಆನ್ ದ ಒನ್ ಹ್ಯಾಂಡ್, ಆ್ಯಂಡ್ ಗೆಟಿಂಗ್ ದ ರಾ ಮೆಟೀರಿಯಲ್ ಆಟ್ ದ ಮಿನಿಮಮ್ ಆಫ್ ಡಿಸ್ಕೌಂಟ್ ಆನ್ ದ ಅದರ್ ಹ್ಯಾಂಡ್. ನೋಡಿ, ಒಂದು ಕಡೆ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ, ಡಿಸ್ಕೌಂಟ್ ತುಂಬಾ ಕಮ್ಮಿ ಕೊಡ್ತಾ ಇರುತ್ತೆ. ಈ ಥರ ಎಲ್ಲ ಆದಾಗ ಏನಾಗುತ್ತೆ, ವಿಮೆನ್ನಲ್ಲಿ ಒಂದು ರಾ ಮೆಟೀರಿಯಲ್ ಶಾರ್ಟೇಜ್ಗಳನ್ನು ಅವರು ಫೇಸ್ ಮಾಡ್ತಾ ಹೋಗ್ತಿರ್ತಾರೆ. ಹೈ ಕಾಂಪಿಟೇಷನ್ ಆ್ಯಂಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ವುಮೆನ್ ಎಂಟರ್ಪ್ರಿನರ್ಸ್ ಡು ನಾಟ್ ಹ್ಯಾವ್ ಆರ್ಗನೈಸೇಷನಲ್ ಸೆಟಪ್ ಇನ್ ಎ ಲಾಟ್ ಆಫ್ ಮನಿ ಫಾರ್ ಕನ್ವೈಸಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ನೋಡಿ, ಮೆನ್ಗೆ ಕಂಪೇರ್ ಮಾಡ್ದಂಗೆ ವಿಮೆನ್ ಎಂಟರ್ಪ್ರಿನಿಯರ್ಗೆ ಅಷ್ಟು ಫಿನಾನ್ಷಿಯಲ್ ಅಥವಾ ಆರ್ಗನೈಸೇಷನಲ್ ಸೆಟಪ್ ಇರೋದಿಲ್ವ. ಬಿಕಾಸ್ ಆಫ್ ದ ಫಿನಾನ್ಷಿಯಲ್ ಸಪೋರ್ಟ್, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅವ್ರಿಗೆ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಮೇಲ್ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದಷ್ಟು ಫೀಮೇಲ್ಗೆ ಅಷ್ಟು ಮಾಡೋದಕ್ಕೆ ಆಗಿಲ್ಲದೆ ಇರೋವಂಥದ್ದು. ದೇ ಹ್ಯಾವ್ ಟು ಫೇಸ್ ದ ಸ್ಟಿಫ್ ಕಾಂಪಿಟೀಷನ್ ಫಾರ್ ಮಾರ್ಕೆಟಿಂಗ್ ದೇರ್ ಪ್ರಾಡಕ್ಟ್ಸ್ ವಿತ್ ಬೋತ್ ಆರ್ಗನೈಸ್ಡ್ ಸೆಕ್ಟರ್ ಆ್ಯಂಡ್ ದೇರ್ ಮೇಲ್ counterparts. And next one is social barriers. Social barriers ಅಂತಂದರೆ, this is society is a male dominated society. Many businessmen are not interested to have business relationship with the women entrepreneurs. Male generally do not encourage women entrepreneurs, generally have sympathy for others. They are very emotional. This nature should not allow them to get easily cheated in the business. Business involves risk. Women entrepreneurs get upset very easily when loss arises in the business. ನೋಡಿ, ಅವಳಿಗೆ ಸೋಷಿಯಲ್ ಬ್ಯಾರಿಯರ್ ಹೇಗೆ ಅಂದರೆ, ಇಂಥ ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ಮೇಲ್ ಯಾವತ್ತೂ ವುಮೆನ್ ಎಂಟರ್ಪ್ರಿನಿಯರ್ಸ್ಗೆ ಅವರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಮತ್ತು ವಿಮೆನ್ ಎಂಟರ್ಪ್ರಿನಿಯರ್ಸ್ ಜೊತೆ ಅವ್ರು ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ ಇಷ್ಟನೇ ಪಡೋದಿಲ್ಲ. ಮತ್ತು ಜನರಲಿ ದೇ ವಿಲ್ ನಾಟ್ ಎನ್ಕರೇಜ್ ದ ವುಮೆನ್ ಎಂಟರ್ಪ್ರಿನಿಯರ್ಸ್ ಇನ್ ದಿಸ್ ಪ್ರೆಸೆಂಟ್ ಸಿನಾರಿಯೋ. ಯಾಕೆ ಅಂತಂದರೆ, ಇನ್ ಕೇಸ್ ಇಫ್ ದರ್ ಈಸ್ ಎನಿ ರಿಸ್ಕ್ ವಿಚ್ ಇನ್ವಾಲ್ವ್ಸ್ ದ ಬಿಸ್ನೆಸ್, ವಿಚ್ ಇನ್ವಾಲ್ವ್ಸ್ ದ ರಿಸ್ಕ್ ಅಂತಂದಾಗ ದ ವುಮೆನ್ ಗೆಟ್ಸ್ ಅಪ್ಸೆಟ್ ವೆರಿ ಸೂನ್ ದ್ಯಾನ್ ದ ಮೇಲ್ ಅಂತ ಹೇಳ್ತಾನೆ. ಅಟ್ ದ ಸೇಮ್ ಟೈಮ್ ಈವನ್ ಈಗ ಲಾಸ್ ಆಯಿತು ಅಂತಂದ್ರೂ ಅವರು ಅಷ್ಟು ಈಸಿಯಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಏನು ಮಾಡ್ತಾರೆ, ಫೀಮೇಲ್ನ ಹಾಗೇನೇ ನೋಡ್ತಾ ಅವ್ರು ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ ಅಂತ. ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್. ಏನು ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಅಂತಂದಾಗ, ಮೇ ಬಿ ಇನ್ ಇಂಡಿಯಾ ಲುಕಿಂಗ್ ಆಫ್ಟರ್ ದರ್ ಚಿಲ್ಡ್ರನ್ ಆ್ಯಂಡ್ ಅದರ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಹೌದು, ತುಂಬ ಜನ ಏನು ಮಾಡ್ತಾರೆ, ನೀನು ಕೆಲ್ಸಕ್ಕೆ ಹೋದರೆ ನಿನ್ನ ಫ್ಯಾಮಿಲಿ ಯಾರು ನೋಡ್ಕೊತಾರೆ, ನಿನ್ನ ಮಕ್ಕಳನ್ನ ಯಾರು ನೋಡ್ತಾರೆ ಮನೆಗೆ, ಈ ಥರ ಮಾಡ್ತಾ ಹೋಗ್ತಾ ಇರ್ತಾರೆ. ದೇ ಆರ್ ಕನ್ಸಿಡರ್ಡ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾರಿಡ್ ವುಮೆನ್. A men plays a secondary role in such circumstances. A married woman has to strike a delicate balance between her business and the family. Due to her total involvement in the family, she left with no energy and time to devote to the business. ನೋಡಿ, ಅವಳ ಮೇಜರ್ ಪಾರ್ಟ್ ಆಫ್ ದ ಟೈಮ್ ಬರೀ ಫ್ಯಾಮಿಲಿಯಲ್ಲೇ ಇನ್ವಾಲ್ವ್ ಆಗಿರೋದ್ರಿಂದ ಅವಳ ಬಿಸ್ನೆಸ್ ಕಡೆ, ಅವಳ ಯಾವುದೇ ಒಂದು ಎಂಟರ್ಪ್ರಿನರ್ ಆ್ಯಕ್ಟಿವಿಟಿ ಕಡೆ ಈ ಥರ ಗಮನ ವಹಿಸೋದಕ್ಕೆ ಚಾನ್ಸೇ ಇಲ್ಲದೆ ಇರುವಂಥದ್ದು. ದಿಸ್ ಈಸ್ ಅನ್ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮೆನ್ ಆರ್ ಆಲ್ಸೋ ಕ್ವೈಟ್ capable of handling the family responsibilities also, and they should share such duties to resolve these obstacles. And next, lack of confidence. Yes, the society is dominated by the males only. Many businessmen
are not interested to have business relationship with the women entrepreneurs. They will not encourage women. Women generally have sympathy over the others. ದೇ ಆರ್ ಮೋರ್ ಎಮೋಷ್ನಲ್ ಅಂತ ಹೇಳ್ತಾರೆ. ಅವರಿಗೆ ಹೇಗೆ ಅಂತಂದರೆ, ನಾವು ಮೊದಲಿಂದ ಹಾಗೆ ತಂದಿರ್ತೀವಿ, ನೀನು ಇಷ್ಟೇ, ಯು ಆರ್ ನಾಟ್ ಏಬಲ್ ಟು ಟೇಕ್ ಎನಿ ಡಿಸಿಷನ್, ಯು ಕ್ಯಾನ್ ನಾಟ್ come forward to, she is not allowed in the management decision making, even she is always kept inside the four walls, she is not alone freely to move ಅಂತಂದಾಗ ಅವಳಿಗೇನಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ವಿಮೆನ್ನಲ್ಲಿ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರ್ತಾರೆ, ಲ್ಯಾಕಿಂಗ್ ಆಗ್ತಾ ಹೋಗ್ತಾರೆ. ಈ ಥರ ಆದಾಗ ಏನಾಗುತ್ತೆ, ವಿಮೆನ್ನಲ್ಲಿ ಒಂದು ಎಂಟ್ರಪ್ರಿನರಲ್ ಆ್ಯಕ್ಟಿವಿಟಿ ಈ ಥರ ಎಸ್ಟಾಬ್ಲಿಷ್ ಮಾಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಅವಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋವಂಥದ್ದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ಈಗ ವರ್ಕ್ ಪ್ಲೇಸಲ್ಲೇ ನಾವು ನೋಡ್ತಾ ಹೋದಾಗ ಹೇಗೆ, ವೈ ಇಟ್ ಶುಡ್ ಬಿ, ವಿಮೆನ್ ಯಾಕಿರಬೇಕು, ಅವಳು ನನ್ನ ರೇಂಜಿಗೆ ಅಥವಾ ನನ್ನ ಈಕ್ವಲ್ ಇದರಲ್ಲಿ ಯಾಕಿರಬೇಕು ಅಂತ ಹರಾಶ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಒಂದು ಡಿಸ್ಕ್ರಿಮಿನೇಷನ್ನ ತೋರಿಸುವಂಥದ್ದು. ನೋಡಿ ಹೇಗೆ ಹರಾಶ್ ಮಾಡ್ತಾ ಇದ್ದಾರೆ ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ. ಈ ಥರ ಮಾಡಿದಾಗ ಏನಾಗುತ್ತೆ, ಶಿ ವಿಲ್ ಲೀವ್ ದ ಜಾಬ್, ಶಿ ವಿಲ್ ಮೂವ್ ಔಟ್ಸೈಡ್, ಈ ಥರ ಎಲ್ಲ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಮಾಡೋವಂಥದ್ದು, ಮತ್ತು ಡಿಸ್ಕ್ರಿಮಿನೇಷನ್ ದ್ಯಾನ್ ದ ಮೆನ್ ಕಂಪೇರ್ ಮಾಡಿದಾಗ ನೋಡಿ ಇಲ್ಲಿ ಹೇಗೆ ಆಗ್ತಾ ಇದೆ, ಮೆನ್ ಆರ್ ಆಲ್ವೇಸ್ ಹೈಯರ್, ವಿಮೆನ್ ಆರ್ ಆಲ್ವೇಸ್ ಅಟ್ ಎ ಲೋಯರ್ ಲೆವೆಲ್ ಅಂತದ್ದು. ಬಿಕಾಸ್ ಆಫ್ ಆಲ್ ದೀಸ್ ಏನಾಗುತ್ತೆ, ವುಮೆನ್ ವಿಲ್ ಬಿ totally she had to face the various hindrances to establish an enterprise. And next, remedial measures for the women ಎಂಟರ್ಪ್ರಿನಿಯರ್ಸ್. ಏನು ರೆಮಿಡಿಯಲ್ ಮೆಷರ್ಸ್ನ ತೊಗೊಂಡಿದೆ ಇವತ್ತು ಗೌರ್ಮೆಂಟ್ ಅಂತಂದರೆ, ಕನ್ಸಿಡರ್ ವುಮೆನ್ ಆ್ಯಸ್ ಎ ಸ್ಪೆಸಿಫಿಕ್ ಟಾರ್ಗೆಟ್ ಗ್ರೂಪ್ ಫಾರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹೌದು, ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ that respective literacy work has to address some main trends in the education policies, strategies are summarized. Literacy needs of the different disadvantaged groups. Consider women as a specific target groups. ಹೌದು, ಒಂದು ಸ್ಪೆಸಿಫಿಕ್ ಟಾರ್ಗೆಟ್ ಗ್ರೂಪ್ಸ್ ಅಂತ ಇವಾಗ ಆಟ್ ಅ ಪ್ರೆಸೆಂಟ್ ಸಿನಾರಿಯೋ ಒಂದು ಮಕ್ಕಳಿಗೆ ಎಜುಕೇಟ್ ಮಾಡೋದಕ್ಕಾಗಿರ್ಬೋದು, ಗರ್ಲ್ ಚೈಲ್ಡ್ಸಿಗೆ ಅವ್ರಿಗೆ ಸಾಕಷ್ಟು ಸಂತೋಷ್ ಸ್ಕಾಲರ್ಶಿಪ್ಸ್ನ ಪ್ರೊವೈಡ್ ಮಾಡೋವಂಥದ್ದಾಗಿರ್ಬೋದು, ವಿಪ್ರೋ ಅವರಿಂದ ಆಗಿರ್ಬೋದು, ಇದು ಡಿಫ್ರೆಂಟ್ ಸ್ಕಾಲರ್ಶಿಪ್ಸ್ನ ಪ್ರೊವೈಡ್ ಮಾಡಿ ಅವರೇನು ಬೈ ಐಡೆಂಟಿಫೈಯಿಂಗ್ ದ ಸ್ಪೆಸಿಫಿಕ್ ಟಾರ್ಗೆಟ್ ಗ್ರೂಪ್ಸ್ನ ಐಡೆಂಟಿಫೈ ಮಾಡಿ ಒಂದು ಅವ್ರ ಇನ್ಕಮ್ ಲೆವೆಲ್ನ ಲಿಮಿಟ್ ಮಾಡಿಬಿಟ್ಟು ಈ ಥರ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಎಜುಕೇಟ್ ಮಾಡೋದಕ್ಕೆ, ಈ ಥರ ಎಲ್ಲದಕ್ಕೂ ಅವ್ರನ್ನ ಡೆವಲಪ್ ಮಾಡೋದಕ್ಕೋಸ್ಕರ ವೇರಿಯಸ್ ಮೆಷರ್ಸ್ನ ತಗೋತಾ ಹೋಗ್ತಾ ಇದೆ ಇವತ್ತು ಗೌರ್ಮೆಂಟ್. And next, better education facilities to be extended from the government. ಹೌದು, ಗೌರ್ಮೆಂಟಿಂದನೂ ಅಷ್ಟೇ there are the various programs which are provided for educating the women. Even as the women are receiving education, they face the prospects of the unemployment. In this background, the self-employment is regarded as a cue to generate income. The Planning Commission as well as the Indian government recognizes the need for the women to be the part of mainstream in the economic development also. Women entrepreneurship is seen as an effective strategy to solve the problems of the rural and urban poverty. And then adequate training also to be provided. How the training program, development program, ಈ ಥರ ವಿಮೆನ್ನ ಅಪ್ಲಿಫ್ಟ್ ಮಾಡೋದಕ್ಕೋಸ್ಕರ ಬೈ ದ ಸೆಂಟರ್ಸ್ ಆ್ಯಂಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ಸ್ ವಿತ್ ದ ಅವೈಲಬಿಲಿಟಿ ಆಫ್ ದ ಫೈನಾನ್ಸ್ ವಿತ್ ಈಸಿ ವಿಚ್ ಕ್ಯಾನ್ ಎನ್ಕರೇಜ್ ಟು ಸ್ಟಾರ್ಟ್ ದೇರ್ ಮೈಕ್ರೋ ಎಂಟರ್ಪ್ರೈಸಸ್. Even they get opening to utilize their hidden talent and show the world as that they are no way inferior to the male counterparts anta. They can improve the standard of living of their family and make place in the family society. Then encourage women participation in decision making. How the women ಯಾವತ್ತು ಅವಳನ್ನ ಡಿಸಿಷನ್ ಮೇಕಿಂಗಲ್ಲೂ ಅವಳನ್ನ ಚಾನ್ಸ್ನ ಪ್ರಾವಿಷನ್ನ ಕೊಡಬೇಕಾಗುತ್ತೆ. ಟು ಗಿವ್ ದೆ ಮೋರ್ ಇನ್ವಾಲ್ವ್ಮೆಂಟ್ ಇನ್ ದ ಪಾರ್ಟಿಸಿಪೇಷನ್ ಇನ್ ಲೆಜಿಸ್ಲೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್
ಪ್ರೋಸೆಸ್ ನೋಡಿ. ಇವನ್ ದ ಫಸ್ಟ್ ವುಮೆನ್ನೂ ಸಹ ನೋಡಿ ಡಿಸಿಷನ್ ಮೇಕಿಂಗಲ್ಲಿ ಕೊಡಬೇಕು ಅಂತಂದಾಗ ಇವನ್ ಆ ಫಸ್ಟ್ ಪರ್ಸನ್ ಆಫ್ ಅ ಕಂಟ್ರಿ ಅಂತಲೂ ಹೇಳಿದಾಗ ಏನಾಗುತ್ತೆ, ಮೇ ಬಿ ದ ಪ್ರೆಸಿಡೆಂಟ್ ಆಗಿದ್ರು ಪ್ರತಿಭಾ ಪಾಟೀಲ್. ದೋ ಶಿ ಈಸ್ ಅ ಲೇಡಿ, ಅವಳೂ ಅಷ್ಟೇ. ಆದರೆ ಶಿ ಹ್ಯಾಡ್ ಮ್ಯಾನೇಜ್ಡ್ ದ ನೇಷನ್ because of her talent, because of her capacity. And next, training on professional competence and leadership skills. Training industry is the most trusted source of the information on the business of learning. Our top leadership training list is based on through analysis of the capabilities, experiences and expertise of the leadership training providers. Then continuous monitoring and empowerment. How the continuous monitoring combine the trends of increasing level of the knowledge of work, declining the productivity of the knowledge. Women have hampered efforts to improve overall corporate productivity in the industrial world. The active management of the knowledge work process promises to have a significant improvement in the organization-wide productivity. Making provision of marketing and sales. Due to limited mobility, women are unable to market their goods. Assistance must be provided to help them to market their goods successfully in the economic environment. Financial institution should provide ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ. ನೋಡಿ ವರ್ಕಿಂಗ್ ಕ್ಯಾಪಿಟಲ್ಗೂ ಅವಳಿಗೆ ಏನು ಸ್ಟಾರ್ಟಪ್ ಬಿಸ್ನೆಸ್ ಮತ್ತು ಜೊತೆಯಲ್ಲಿ ಲೆಸ್ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಡ್ಯೂ ಟು ಲಿಮಿಟೇಷನ್ಸ್ ಇನ್ ಎಕನಾಮಿಕ್ ಅಥವಾ ಇನ್ ಇನ್ಕಮ್ ಆ್ಯಂಡ್ ರಿಸರ್ವ್ಸ್ ಆಸ್ ವೆಲ್ ಆಸ್ ದ ಲ್ಯಾಕ್ ಆಫ್ ದ ನಾಲೆಡ್ಜ್ ಅಬೌಟ್ ದ ಅವೈಲಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನಲ್ ಫಂಡಿಂಗ್, more likely to borrow from the family and friends. Andre she is lacking the knowledge about the various financial institutions are there to provide the assistance ಅನ್ನೋವಂಥದ್ದನ್ನು ಅವಳಲ್ಲಿ ಗಮನ ಇರೋದಿಲ್ಲ. ಸೊ ಈ ಥರದನ್ನೆಲ್ಲ ಗೌರ್ಮೆಂಟ್ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ಅವಳಿಗೆ ಅವಳ ಬಿಸ್ನೆಸ್ನ ಇನ್ನು ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ನ ಫುಲ್ಫಿಲ್ ಮಾಡಲಿಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಅನ್ನೋದು ಪ್ರೋಗ್ರಾಮ್ ಫಾರ್ ಎನ್ಕರೇಜಿಂಗ್ ವಿಮೆನ್ ಎಂಟರ್ಪ್ರಿನಿಯರ್ಶಿಪ್. ಹೌದು, women entrepreneurs have demonstrated their potential. Facts remains that they are capable of contributing much more than what they are already. In order to harness their potential and for their continued growth and development, it is necessary to formulate appropriate strategies for stimulating, supporting and sustaining their efforts in their direction. Involvement of non-governmental organization in training and counseling. How the NGOs which will help, which will provide assistance to the entrepreneurs both in financial and non-financial areas. Training of women entrepreneurs must be given training to operate and run the business successfully. Training has to be given to women who are still reluctant to take up the entrepreneurial task. And involvement of the women in the various organization, NGOs ಮುಖಾಂತರ ಏನು ಅವ್ರಿಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡಿ ವಿಮೆನ್ನ ಅಪ್ಲಿಫ್ಟ್ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗ್ತಾ ಹೋಗ್ತಾ ಇರುತ್ತೆ. ಯು ಸಿ ಹಿಯರ್, ನಾವು ಬರೀ ಎಂಟರ್ಪ್ರೈಸ್ ಅಷ್ಟೇ ಅಲ್ಲ, ಒಂದು ಬಿಸ್ನೆಸ್ ಅಷ್ಟೇ ಅಲ್ಲ, ಇನ್ ದ ಪ್ರೆಸೆಂಟ್ ಸಿನಾರಿಯೋ women are moving across the different frontiers of the world. She is a daughter, she is a sister, she is a wife, she is a mother. She is playing the various role in the family. At the same time, she is also moving across the various frontiers of the country also. You check one by one, there are the famous business entrepreneurs here. ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ನೋಯಿ ಅವರಾಗಿರ್ಬೋದು, ಅಥವಾ ಸುಧಾಮೂರ್ತಿಯವರಾಗಿರ್ಬೋದು. ಈ ಥರ ಎಲ್ಲರಲ್ಲೂ ಅಷ್ಟೇ ದೇ ವಿತ್ ದ ಹೆಲ್ಪ್ ಆಫ್ ಮ್ಯಾನೇಜಿಂಗ್ ದ ಫ್ಯಾಮಿಲಿ, ದೇ ಆರ್ ಪ್ರೆಸೆಂಟ್ಲಿ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ದರ್ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ ಟು ದ ಗ್ರೋತ್ ಆಫ್ ದ
ಸೊಸೈಟಿ ಮತ್ತು ನಮ್ಮ ಏನೋ ಒನ್ ಆ್ಯಂಡ್ ಓನ್ಲಿ ಲೇಡಿ ಆಫ್ ಆಫ್ ಅವರ್ ಕಂಟ್ರಿ ಯಾರಾಗಿದ್ರು ಪ್ರತಿಭಾ ಪಾಟೀಲ್ ಅವರಾಗಿರ್ಬೋದು, ಅಥವಾ ನಾಟ್ ಓನ್ಲಿ ದ ಎಂಟರ್ಪ್ರಿನರಲ್ ಅಂತ ಅಷ್ಟೇ ಅಂತ ಅಲ್ಲ, ಸಾಕಷ್ಟು ಜನ ಏನು ಅವರ ಇಂಟರೆಸ್ಟೆಡ್ ಸೆಕ್ಟಾರ್, ಇಂಟರೆಸ್ಟೆಡ್ ಏರಿಯಾದರಲ್ಲಿ ಅವ್ರು ಹೇಗೆ ಅವ್ರು ಅಚೀವ್ ಮಾಡಿದ್ದಾರೆ ಅನ್ನೋ ಅಂಥದ್ದನ್ನು ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಅಷ್ಟೇ ಒಬ್ಬರು ಮೇ ಬಿ ಅನಿಮಾ ಪಾಟೀಲ್, ಶಿ ಈಸ್ ಒನ್ ಆಫ್ ದ ಒಂದು ಆಸ್ಪಿರೆಂಟ್ ಆಫ್ ದ ಆಸ್ಟ್ರೋನಾಟ್ ಆಗಿರಬೇಕು ಅನ್ನೋ ಅಂಥದ್ದು ಆಸ್ಪಿರೆಂಟ್ ಆಗಿದ್ದು, ಶಿ ವಾಸ್ ಕಮಾಂಡರ್, ಶಿ ಹ್ಯಾಸ್ ಬಿಕಮ್ ಆ್ಯನ್ ಕಮಾಂಡರ್. ಮತ್ತು IAS ಆಫೀಸರ್ಸ್ ಆಗಿರ್ಬೋದು, ಅಥವಾ ಕಿರಣ್ ಬೇಡಿಯವರು ಆಗಿರೋವಂಥದ್ದು, ಅಥವಾ ಸಾಲು ಮರದ ತಿಮ್ಮಕ್ಕ ಅವರು, ಈ ಥರ ತುಂಬ ಜನ ಅವ್ರದ್ದೇ ಫೀಲ್ಡಲ್ಲಿ ಹೇಗೆ ಅವರು ತೋರಿಸ್ಕೊತಾ ಹೋಗಿದ್ದಾರೆ. ಅವರಿಗೆ ಈ ಥರ ಸಪೋರ್ಟ್ ಸಿಕ್ಕಾಗ ಅಷ್ಟೇ ವಿಮೆನ್ ಎಂಟರ್ಪ್ರಿನರ್ಸು ಎಫೆಕ್ಟಿವ್ ಆಗಿ ವರ್ಕ್ ಆಗೋಕ್ಕಾಗುತ್ತೆ. ಇದೇ ರೀತಿ ಅಂದರೆ ಪ್ರೀವಿಯಸ್ ಎರಾದಲ್ಲಿ ಇದ್ದಂಗೆ ಹೇಗೆ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆಯಿತು ಅಂತಂದರೆ ಈಗಲೂ ವಿಮೆನ್ ಮುಂದೆ ಬರಲಿಕ್ಕೆ ಆಗೋದೇ ಇಲ್ಲ. ಸೊ ಸಪೋರ್ಟ್ ವಿಮೆನ್ ಎಂಟರ್ಪ್ರಿನರ್ಸ್ ಆ್ಯಂಡ್ ಎ ಗರ್ಲ್ ಚೈಲ್ಡ್. ಥ್ಯಾಂಕ್ ಯು.